ಹಿರಿಯರಾದ ಪ್ರಕಾಶ್ ಮತ್ತು ನಿಸ್ವಾರ್ಥ ಸೇವೆಯಿಂದ ವೈದ್ಯಕೀಯ ಕ್ಷೇತ್ರದಲ್ಲಿ ಅವರೆಲ್ಲರೂ ಸಾಮಾನ್ಯ ಬಡವರಿಗಾಗಿ ಶ್ರಮವಹಿಸತಕ್ಕಂಥ ಮತ್ತು ನಮ್ಮ ಮಾಧ್ಯಮದ ಎಲ್ಲ ಸ್ನೇಹಿತರೆ, ಈ ಹೋರಾಟಕ್ಕೆ ಬೆಂಬಲವಾಗಿ ನಿಂತಿರ್ತಕ್ಕಂಥ ಎಲ್ಲ ತಾಲೂಕಿನ ಸಂಘ ಸಂಸ್ಥೆಗಳ ಅಧ್ಯಕ್ಷರುಗಳೇ, ಪದಾಧಿಕಾರಿಗಳೇ, ರಾಜಕೀಯ ಪಕ್ಷದ ಎಲ್ಲ ಮುಖಂಡರೇ, ನಮ್ಮ ಆತ್ಮೀಯ ಸಹೋದರರಾದ ಸಂಗ್ರಾಮವರೇ, ಜ್ಯೋತಿ ಪ್ರಸನ್ನವರೇ, ದಯಾಳವರೇ, ರೀತಿಯಾಗಿ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ರಾಜಕೀಯ ಬರೋದು ಮುಂಚೆ ಚಳುವಳಿಯಿಂದ ಚಳುವಳಿಯಲ್ಲಿ ಅಂದರೆ ಬಹಳ ಮುಂಚೆ ಸೇರಿಕೊಳ್ಳೋದು ಒಂದು ಅಭ್ಯಾಸ. ಹಂಗಾಗಿ ಆ ಚಳುವಳಿಗೆ ಬಹಳ ವಿಶೇಷವಾದಂಥ ಪ್ರಾಮುಖ್ಯತೆ ಸಾರ್ವಜನಿಕ ವಲಯದಲ್ಲಿ ಸಿಗುತ್ತದೆ. ರಾಜಕೀಯದ ನಮಗೆ ಸಿಗದಿದ್ರೂ ಕೂಡ ಚಳುವಳಿ ಅಂತ ಹೇಳಿದ್ರೆ ಆ ಚಳುವಳಿಯ ನಿಜವಾದ ಅರ್ಥವನ್ನು ಅರ್ಥ ಮಾಡಿಕೊಂಡವರು ಮಾತ್ರ ಅದು ಗೊತ್ತಾಗುತ್ತೆ, ಬೇರೆ ಯಾವುದು ಗೊತ್ತಾಗಲಿಲ್ಲ. ಸಾವಿರಾರು ಲಕ್ಷಾಂತರ ಚಳುವಳಿಗಳನ್ನ ದಿನನಿತ್ಯ ನಮ್ಮ ದೇಶದಲ್ಲಿ ನಡೀತಾನೆ ಇದೆ. ಈ ಹೋರಾಟದ ಒಂದು ಭಾಗವಾಗಿ ನಮ್ಮ ರಾಜೇಶ್ ಅವರು, ನಾಗರಾಜ್ ಅವರು ಕೂಡ ಭಾಗವಹಿಸಿ ಕೆಲಸ ಮಾಡ್ತಾರೆ. ಒಂದು ನೆನಪನ್ನು ಈ ಸಂದರ್ಭದಲ್ಲಿ ಹೇಳಿದ್ದೇನೆ. ನಮ್ಮ ತಾಯಿಯ ಅಷ್ಟು ವಿದ್ಯೆ ಇಲ್ಲದಿದ್ದರೂ ಕೂಡ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ನಮ್ಮ ಕ್ಷೇತ್ರದ ಪ್ರಮುಖರು ಮತ್ತು ಬದಲಾಯಿತಕ್ಕಂಥವ್ರು ಎಲ್ಲರೂ ಸೇರಿ ಶಾಸಕರಾಗಿ ಆಯ್ಕೆ ಮಾಡಿದ್ಮೇಲೆ ಇದೇ ನೀರಾವರಿ ಹೋರಾಟದ ಸಮಿತಿ ನಮ್ಮ ನೇತೃತ್ವ ವಹಿಸಿದ ಆಂಜನೇಯ ರೆಡ್ಡಿ ಅವರ ಜೊತೆ ಸೇರಿ ವಿಧಾನಸಭೆಯಲ್ಲಿ ಈ ಜಿಲ್ಲೆಗಳಿಗೆ ಶಾಶ್ವತ ನೀರಾವರಿ ಬೇಕು ಅಂತೇಳಿ ವಿಧಾನಸಭೆಯ ಒಳಗಡೆ ಆ ಸರ್ಕಾರದ ವಿರುದ್ಧವಾಗಿ ಹೋರಾಟ ಮಾಡಿದಂಥ ನೀವು ಗೆಲ್ಲಿಸಿದ ಶಾಸಕರು ಅವತ್ತಿನ ನಮ್ಮ ತಾಯಿಗಳು ಕೂಡ ದಾಖಲೆಗಳಲ್ಲಿ ನಾನು ಆ ಸಂದರ್ಭದಲ್ಲಿ ಶಾಸಕರು ಅಲ್ಲೇ ಕೂಡ ಇವರ ಜೊತೆಯಲ್ಲಿ ವಿಧಾನಸಭೆಯಲ್ಲಿ ಸಭೆಗಳು ನಡೆದ ಸಂದರ್ಭದಲ್ಲಿ, ಶಾಸಕರ ಭವನದಲ್ಲಿ ಸಭೆಗಳು ನಡೆದ ಸಂದರ್ಭದಲ್ಲಿ, ಕೋಲಾರದಲ್ಲಿ ನಾವು ಮೆಕ್ಕೆ ಸರ್ಕಲ್ನಲ್ಲಿ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ, ಮತ್ತೆ ದೊಡ್ಡಬಳ್ಳಾಪುರದಿಂದ ಪಾದಯಾತ್ರೆ ಮಾಡುವಂಥ ಸಂದರ್ಭದಲ್ಲಿ ಅವರೆಲ್ಲರೂ ನೀವೇನೇನು ಹೇಳಿದ್ರು ಅದೆಲ್ಲವೂ ಕೂಡ ನಾವು ಸಿರಿಸಾವಹಿಸಿ ಪಕ್ಷಾತ್ಮಕವಾಗಿ ನಮ್ಮ ಜಿಲ್ಲೆಯ ಜನರ ಋಣವನ್ನು ತೀರಿಸಲಿಕ್ಕೆ ಇದೊಂದು ಸದಾವಕಾಶ ಅಂತ ಹೇಳಿಕೊಂಡು ನಾವು ಭಾವಿಸ್ತೇವೆ. ಅಷ್ಟು ಬಿಟ್ಟರೆ ನೀನು ಯಾವ ದೇಶವೂ ಅಲ್ಲ. ಇನ್ನು ಉಳಿದ ವಿಷಯಗಳನ್ನು ಆ ಶಕ್ತಿಯ ಕಳೆದ ಅವಧಿಯಲ್ಲಿ ಏನೇನಾಯಿತು, ಇದನ್ನು ಯಾರು ಉಪಯೋಗಿಸಬೇಕು, ಬೇರೆ ಬೇರೆ ಏನೇನಾಯಿತು ಅನ್ನೋದ್ರ ಬಗ್ಗೆ ಏನೂ ನಾನು ಮಾತಾಡ್ಕೊಳ್ಳೋದಿಲ್ಲ. ಬಟ್ ಆಂಜನೇಯ ರೆಡ್ಡಿ ಅವರು ಮತ್ತು ತಂಡ ಏನಿದೆ ಅವತ್ತಿನಿಂದ ಇರುವ ತಂಡದಲ್ಲಿ ನೀವು ಉಳಿದಂಥವರು ನಮ್ಮನ್ನೆಲ್ಲರೂ ಮನೆಯಲ್ಲಿ ನಿಮ್ಮೊಟ್ಟಿಗೆ ಕರ್ಕೊಂಡು ಹೋಗೋದಕ್ಕೆ ಈ ಒಂದು ಪ್ರೋಗ್ರಾಮ್ಗಳನ್ನು ಮಾಡ್ತಾ ಇದ್ದೀವಿ. ನಮಗೆ ತೋಚಿದ್ರು ಒಂದಿಷ್ಟೇ, ಈ ಪೂರ್ವಭಾವಿ ಸಭೆಯನ್ನು ಕೆಜೆಪಲ್ಲಿ ಮಾಡಬೇಕು, ಅದಕ್ಕೆ 6ನೇ ತಾರೀಕು ನಿಮ್ಮ ತಾಲೂಕಿನಲ್ಲಿ ನಿಗದಿ ಮಾಡ್ಕೊಂಡಿದ್ದೀವಿ, ನೀವೆಲ್ಲರೂ ಕೂಡ ಇದ್ದು ಅದು ಯಶಸ್ವಿ ಆಗಬೇಕಂತ ಹೇಳಿದ್ರೆ ಅಷ್ಟೇ. ಅದಕ್ಕೆ ನಾವೇನು ನಿಮ್ಮ ಹತ್ರ ಚರ್ಚೆನೇ ಮಾಡಿಲ್ಲ. ಯಾಕೆ ಮಾಡ್ತೀವಿ, ಹೇಗೆ ಮಾಡ್ತೀವಿ, ಯಾರ್ಯಾರು ಮಾಡ್ತಾರೆ, ಏನು ಯಾವ ಚರ್ಚೆಗೂ ನಾವು ಹೋಗಿಲ್ಲ. ನಮ್ಮ ತಲೆಗೆ ಹೋಗಿದ್ದಿಷ್ಟೇ, ಶಾಶ್ವತ ನೀರಾವರಿ ಅಂತ ಹೇಳಿದ್ರೆ ನಮ್ಮ ಜಿಲ್ಲೆಗೆ ಆಗುತ್ತೆ. ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಈ ಮೂಲಭೂತ ಸೌಕರ್ಯಗಳನ್ನು ಹೋರಾಟ ಮಾಡಿಲ್ಲ ಅಂತ ಹೇಳಿದ್ರೆ ನಾವ್ಯಾವ ರಾಜಕಾರಣಿ ಆಗೋಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ನಾವ್ಯಾಕೆ ಈ ಜನರ ಹತ್ರ ಓಡೋಕ್ಕಾಗುತ್ತೆ? ಕನಿಷ್ಠ ಬದ್ಧತೆ, ಕಮಿಟ್ಮೆಂಟ್ ಇಲ್ಲ ಅಂತ ಹೇಳಿದ್ರೆ ನಾವ್ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿ ಆಗೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನಮ್ಮ ಮೂಲ ಪ್ರಶ್ನೆ. ಹಾಗಾಗಿ ನಿಮ್ಮನ್ನು ಏನೂ ಪ್ರಶ್ನೆ ಕೇಳಿದ್ರೆ ನಾವು ಸಭೆಗೆ ಭಾಗವಹಿಸುವ ಕಾರಣ ಇಷ್ಟೇ. ನಮ್ಮ ಕ್ಷೇತ್ರದ ಜನರ ಪರವಾಗಿ ಜೊತೆಗೆ ಈ ಅಖಂಡ ಜಿಲ್ಲೆಗಳೇನಿದೆ, ಚಿಕ್ಕಬಳ್ಳಾಪುರ ಮತ್ತು ಕೋಲಾರ, ಅದರ ಜೊತೆಗೆ ಬೆಂಗಳೂರು ಗ್ರಾಮಾಂತರ, ಈ 3 ಜಿಲ್ಲೆಗಳ ಇವತ್ತಿನ ಪರಿಸ್ಥಿತಿ ನಮ್ಗೆ ಯಾರು ಅರ್ಥನೇ ಆಗಬೇಕಂತ ಪರಿಸ್ಥಿತಿ ನನಗೆ. ಕಾರಣ ಏನಂತ ಹೇಳಿದ್ರೆ ನೀರು ಅಂತ ಹೇಳಿದ್ರೆ ನೀರು ಕೊಟ್ಟರೆ ಸಾಕು, ಉಳಿದೆಲ್ಲವೂ ನಾವು ತಗೊಂಡ್ಬರ್ತೀವಿ, ಉಳಿದೆಲ್ಲವೂ ನಾವು ತಗೊಳ್ತೀವಿ. ಪ್ರಕೃತಿ ಕೊಡ್ತಕ್ಕಂಥ ಈ ನೀರಿನ ಅನುಭವವನ್ನು ಯಾರು ಪಡ್ಕೊಳ್ತಾರೆ. ಆದರೆ ನಮ್ಗೆ ಸಿಗ್ತಾ ಇರೋಲ್ಲ ಅನ್ನೋ ಕೊರಗು ಅನೇಕ ವರ್ಷಗಳಿಂದ ಹೋರಾಟಗಳನ್ನು ಜ್ವಲಂತವಾದ ಸಮಸ್ಯೆ ಉಳಿದಿದೆ. ಈ ಸಮಸ್ಯೆ ಬಗೆಹರಿಬೇಕಂತ ಹೇಳಿದ್ರೆ ಅದಕ್ಕೂ ಹೋರಾಟವನ್ನೇ ರೂಪಿಸ್ಕೊಳ್ಬೇಕಾಗ್ತದೆ, ಪಡ್ಕೊಳ್ಬೇಕಾಗ್ತದೆ. ಹಂಗಾಗಿ
ಹೆಚ್ಚಾಗಿ ಬಂದಿದೆ. ಇದೇ ತಿಂಗಳು 17ನೇ ತಾರೀಕು ಕೋಲಾರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಒಂದು ಹೋರಾಟವನ್ನು ಮಾಡಬೇಕು ಅಂತೇಳಿ ಎಲ್ಲರ ನಿಶ್ಚಯ ಆಗಿರೋದ್ರಿಂದ ನಾವೆಲ್ಲರೂ ಕೂಡ ತಾಲೂಕಿನಲ್ಲಿ ನಮ್ಮ ತಾಲೂಕಿನ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಎಲ್ಲ ಪಕ್ಷದ ಮುಖಂಡರು ನಾವೆಲ್ಲರೂ ಒಟ್ಟಾಗಿ ಸೇರೋಣ. ರಾಜಕೀಯದ ಜವಾಬ್ದಾರಿಗಂತೂ ಕೂಡ ಈ ಒಂದು ಸಮಸ್ಯೆಗೆ ನಾವು ಈ ತಾಲೂಕಿನ ಜನ ಅಂತೇಳಿ ಭಾವಿಸ್ಕೊಂಡು ನಮ್ಮ ಜವಾಬ್ದಾರಿ ಹೇಗಿರಬೇಕು ಅಂತೇಳಿ ಮಾನ್ಯ ಅವರು ತಿಳಿಸೋದಿದೆ. ನಮ್ಮ ತಾಲೂಕಿನ ನಾವು ಬರ್ತೀವಿ ಅಂತ ಹೇಳಿದ್ರೆ ನಾವು ಬರ್ತೀವಿ ಕರೆಕ್ಟ್. ಯಾರು ಬರ್ತೀವಿ, ಯಾವ ರೀತಿ ಬರಬೇಕು, ಅವರ ರೂಪುರೇಷೆಗಳೇನು, ಆಮೇಲೆ ಆ ರೂಪುರೇಷೆಗಳ ಜವಾಬ್ದಾರಿ ಯಾರೇ ಆಗಬೇಕು, ತಾಲೂಕಿನಿಂದ, ಹೋಬಳಿಗಳಿಂದ, ಪಂಚಾಯತಿಗಳಿಂದ, ಗ್ರಾಮಗಳಿಂದ ಮತ್ತು ನಗರ ಭಾಗದಲ್ಲಿ ಬರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳಿಗೆ ಅದರ ವ್ಯವಸ್ಥೆನೂ ಕೂಡ ಅಗತ್ಯ ಆಗಿದೆ. ಅಂತ ಹೇಳಿದ್ರೆ ನಾವು ಬರ್ತೀವಿ ಅಂತ ಹೇಳಿದ್ರೆ ಇರುತ್ತಾದ್ರೂ ನಾವು 100 ಜನ ಹೊರಡ್ಬೋದು. 100 ಜನ ಹೊರಟ ತಕ್ಷಣ ಆ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅಂತ ನಾವು ನಿರೀಕ್ಷೆ ಮಾಡೋಕ್ಕಾಗಲಿಲ್ಲ. ದೊಡ್ಡ ಸಂಖ್ಯೆಗೆ ಹೋಗ್ಬೇಕಂತ ಹೇಳಿದ್ರೆ ಇವತ್ತು ನಾವೆಲ್ಲರೂ ಕೂಡ ಪ್ರಾಕ್ಟಿಕಲ್ ಆಗಿ ನಾವು ಜವಾಬ್ದಾರಿಯನ್ನು ವಹಿಸ್ಕೊಳ್ಬೇಕಾಗ್ತದೆ. ಆ ವಹಿಸ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ನಾನು ಕೂಡ ಜನರ ಕಾರ್ಯಕರ್ತರಾಗಿ ನಿಮಗೆ ಮಾತುಕೊಡ್ತೇನೆ. ಈ ಸಮಿತಿ ಏನೇನೋ ಅದರ ಕಾರ್ಯದಲ್ಲಿ ಯಾರು ಕೂಡ ಜವಾಬ್ದಾರಿ ವಹಿಸ್ಕೊಳ್ಳೋಣ. ನಾನು ಅನ್ನುವಂಥದ್ದು ಯಾರು ಏನು ಸಾಧಿಸಕ್ಕಾಗಲಿಲ್ಲ. ನಾವೆಲ್ಲರೂ ಒಟ್ಟಿಗೆ ಹೋಗೋಣ ಅಂತ ಹೇಳಿ ಈಗ ನಾನು ಮಾತಾಡಿ ಆಚೆ ಹೋದ್ಮೇಲೆ ಸಂಪನ್ನಿ ನ್ಯಾಯಾಲಯ ಬರಲ್ಲ, ಈಗ ಬರಲ್ಲ, ಕನ್ನಡ ಅನ್ನುವಂಥ ಕೀಳು ಮನೋಭಾವ ನಮ್ಮಲ್ಲಿ ಯಾವುದೂ ಇರಬಾರ್ದು. ಇದು ಹೋರಾಟ ಈ ಮನುಷ್ಯ ಕುಲಕ್ಕೆ ಅವರ ಪರವಾಗಿ ನಿಂತು ಹೋರಾಟ ಮಾಡತಕ್ಕಂಥ ವಿಷಯ ಆಗಿರೋದ್ರಿಂದ ಎಲ್ಲವನ್ನು ಮರೆತು ನಾವು ಹೋರಾಟಕ್ಕೆ ಮುಂದಾಳವನ್ನು ವಹಿಸ್ಕೊಳ್ತೇವೆ. ಆ ಜವಾಬ್ದಾರಿ ನಾವು ತೆಗೆದುಕೊಳ್ಬೇಕಾಗ್ತದೆ. ಮುಂದೆ 17ನೇ ತಾರೀಕು ಕಾರ್ಯಕ್ರಮ ನಡೆಯುವಂಥ ಸಂದರ್ಭದಲ್ಲಿ KGF ತಾಲೂಕಿನಿಂದ ಈ ಯಾತ್ರೆ ಹೋಗ್ತದೆ ಅಂತ ಹೇಳಿದ್ರೆ ಆಗಿ ಸೇರಿರ್ತಕ್ಕಂಥ ಎಲ್ಲ ತಾಲೂಕಿನಿಂದ ಬಂದಿರತಕ್ಕಂಥ ಮುಖಂಡರು, ಕಾರ್ಯಕರ್ತರು ಕೋಲಾರ ಜಿಲ್ಲೆಯ KGF ತಾಲೂಕಿನಿಂದ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಹೋರಾಟದ ಯಶಸ್ವಿಗೆ ಕಾರಣಕರ್ತರಾಗಿದ್ದಾರೆ ಅನ್ನುವಂಥ ಮಾತುಗಳನ್ನು ಮೈಗೆತ್ತಿಕೊಂಡು ನಮ್ಮ ಮುಖಂಡರು ಮಾತಾಡಬೇಕು. ಆ ರೀತಿ ನಾವೆಲ್ಲರೂ ಸಜ್ಜಾಗ್ತದೆ. ಅದಕ್ಕೆ ನಾವು ಅನುಭವಿಸುತ್ತದೆ ನಮ್ಮೆಲ್ಲ ತಾಲೂಕಿನ ಮುಖಂಡರು ಇವರು ಮಾತಾಡೋದ್ಮೇಲೆ ಒಂದು 3-4 ದಿವಸದಲ್ಲಿ ಇನ್ನೊಂದು ಸಭೆ ಮಾಡೋದು ಉತ್ತಮ ಅಂತೇಳಿ ನನ್ನೊಂದು ಸಲಹೆ ತೀರ್ಮಾನ ಸಲಹೆ. ಯಾಕಂತೇಳಿದ್ರೆ ಇದು ತಂಡವಾಗಿ ಕೆಲಸ ವಹಿಸ್ಕೊಂಡಾಗ ಮಾತ್ರವೇ ನಾವೆಲ್ಲ ಅದನ್ನ ಯಶಸ್ವಿ ಮಾಡಬೇಕು. ಇನ್ನು ಸಮಯ ಇದೆ, ಇನ್ನು 11 ದಿವಸ ಇದೆ. 11 ದಿವಸದಲ್ಲಿ ಇನ್ನೊಂದು ದಿವಸ ಏನಾದರೂ ನಾವೆಲ್ಲರೂ ನೀವೆಲ್ಲರೂ ಹೋಗ್ತಿದ್ದೆ. ನೀವೆಲ್ಲರೂ ಹೇಳಿದ ಜಾಗ ನಾನು ಬರುತ್ತೆ, ನಾನು ಹೇಳಿದ ಜಾಗ ನೀವು ಯಾರು ಬರುತ್ತೆ. ಇದು ಜವಾಬ್ದಾರಿ ಅಂತ ಹೇಳಿದ್ರೆ ಸಂಪನ್ನಿಕಲ್ಲ ನಮ್ಮೆಲ್ಲರೂ. ಅದಕ್ಕಾಗಿ ಇಲ್ಲಿ ಕೂತಿರ್ತಕ್ಕಂಥ ನಮ್ಮ ತಾಲೂಕಿನ ಪ್ರಮುಖರು ಯಾರಾಗಿದ್ದಾರೋ ನೀವೆಲ್ಲರೂ ಸೇರಿ ಇಂಥ ಜಾಗದಲ್ಲಿ ಸೇರ್ತಾ ಇದ್ದೀವಿ, ನೀವು ಬನ್ನಿ ಅಂತೀವಿ. ನಮ್ಮ 2-3 ದಿವಸ ಮುಂಚೆ ಹೇಳಿದ್ರೆ ನಾವು ಕೂಡ ನಮ್ಮ ಕೂತಿರ್ತಕ್ಕಂಥ ಪ್ರಮುಖರನ್ನ ಕರ್ಕೊಂಡು ಆವತ್ತಿನ ಸಭೆಯಲ್ಲಿ ಒಂದು ಅಂತಿಮ ನಿರ್ಣಯವನ್ನು ನಮ್ಮ ತಾಲೂಕಿನಿಂದ ಹೋಗ್ತಕ್ಕಂಥದ್ದು ಯಾವ ರೀತಿ ನಾವು ಸಜ್ಜಾಗಬೇಕಂತ ಅವರು ಮಾಡಿಕೊಂಡ್ರೆ ನಾವು ಆ ಕಾರ್ಯಕ್ರಮಕ್ಕೆ ಹೋಗೋದಕ್ಕೆ ಚೆನ್ನಾಗಿರ್ತದೆ ಅನ್ನೋದು ನನಗೆ ನಾನು ಒಂದು ಸಲಹೆ ಮೂಲಕ ವಿನಂತಿಯನ್ನು ಮಾಡ್ತೇನೆ. ಇನ್ನೂ ಸಮಿತಿ ನಾವು ಮಾಡಿದ್ದೇವೆ ಅಂತ ಮಾಡಿಲ್ಲ, ಆದರೆ ಹೀಗಾಗಿರೋದ್ರಿಂದ ನಾನು ಅವ್ರ ಮಾತು ಕೇಳೋದು ನಾವು ಈ ಸಭೆಗೆ ಸೇರೋಣ ಅಂತ ಬಂದಿದ್ದೇನೆ. ಈ ಹೋರಾಟದ ಸ್ವರೂಪ ಪಕ್ಷಾಂತರ ಇದೇ ರೀತಿ ಮುನ್ನಡೆಯಬೇಕು. ಯಾಕಂದರೆ ಕೆಲಸ ಅಲ್ಲ. ಸರ್ಕಾರವನ್ನು ನಾವು ಯಾವ ರೀತಿ ನಮ್ಮ ಕಡೆ ತಿರುಗೋಬೇಕು ಅನ್ನುವಂಥ ವಾತಾವರಣ ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರೆ ನಮ್ಮೆಲ್ಲರ ಹೋರಾಟದ ನಿಸ್ವಾರ್ಥ ಸೇವೆಯ ಸ್ವರೂಪಗಳೇನಿದೆಯೋ ಅದರ ಆಧಾರದ ಮೇಲೆ ನಡೆಯಬೇಕು. ಅದಕ್ಕೆ ಮುಂದೊಂದು ದಿನ ಬಹಳ ಹೆಮ್ಮರವಾದಂಥ ಹೋರಾಟ ಅಂತ ಹೇಳಿದ್ರೆ ದಿನೇ ದಿನೇ ಹೋಗ್ಕೊಂಡು ನಮಗೆ ಸಲಹೆಗಳು ನೂರಾರು ಸಾವಿರಾರು ಬರ್ತಲೇ ಇರ್ತದೆ. ಇದು ಅನೇಕ ನೀರು ನಿಂತ ನೀರಲ್ಲ. ನೀರಿಗೆ ಹೋಗ್ತದೆ, ಹೋಗ್ತದೆ. ಅದಕ್ಕೆ ವಿರುದ್ಧವಾಗಿ ನಾವು ನೀಡಕ್ಕಾಗಲಿಲ್ಲ. ಆ ಅಡಿಗೆ ನೀರಿನಲ್ಲಿ ನಾವು ಹೇಗೆ ಶುದ್ಧವಾಗಿ ಆಚೆ ಬರ್ತೀವಿ ಅಂತ ಬಹಳ ಮುಖ್ಯ. ಹಂಗಾಗಿ ಏನು ಶುದ್ಧವಾಗಿರ್ತಕ್ಕಂಥ ಎಲ್ಲ ಮುಖಂಡರು ಇದೇ ರೀತಿ ಇವತ್ತೇನು ನಿಷ್ಕಲ್ಮಶವಾಗಿರ್ತಕ್ಕಂಥ ಮನಸ್ಸುಗಳೇನಿದೆಯೋ ಈ ಮನಸ್ಸು ಬಹಳ ದೂರದ ಪಯಣ ಆಗಲಿ ಜಿಲ್ಲೆಯ ಶಾಸಕ ಸಂಸ್ಥೆ ಸುಮಾರು 20-30 ವರ್ಷಗಳಿಂದ ಅಣ್ಣವರು ಸಮಿತಿ ಮಾಡಿಕೊಂಡು ಸತತವಾಗಿ ಹೋರಾಟ ಮಾಡ್ಕೊಂಡು ಆದರೂ ಎಲ್ಲೋ ಒಂದು ಕಡೆ ಇದಕ್ಕೆ ಪರಿಹಾರ ಸಿಕ್ಕಿಲ್ಲ ಅನ್ನೋದು ನಮ್ಮೂರ ಒಂದು ಜಿಲ್ಲೆಯ ಮಕ್ಕಳಾಗಿ
ಜಿಲ್ಲೆಯ ನಾಗರಿಕರಾಗಿ ಒಂದು ಜವಾಬ್ದಾರಿಯುತ ಪ್ರಜೆಯಾಗಿ ನಮ್ಮ ಸಂಸ್ಥೆ ಎಲ್ಲರೂ ನೋವಾಗ್ತಾ ಇದೆ. ಈ ದಿನ ಜನವರಿ 12ರಂದು ಮಾಡಿಕೊಂಡಿರ್ತಕ್ಕಂಥ ಬೃಹತ್ ಸಮಾಜ ಕೋಲಾರ ಜಿಲ್ಲೆಯಲ್ಲಿ ಅದಕ್ಕೆ ಪೂರ್ವ ಸಭೆಯಾಗಿ ಯಜಮಾನ ಸಂಸ್ಥಾನದಲ್ಲಿ ಪೂರ್ವ ನಡೆದಿದೆ. ಅದಕ್ಕೆ ನಾನು ಆಲೋಚಿಸಿದ್ದೇನೆ. ಈಗ ಜನವರಿ 12ರಂದು ನಡೆಯುವಂಥ ಸಮಾವೇಶ ವಿಧಾನಸೌಧಕ್ಕೂ ಮುಗಿಸಬೇಕು. ಈ ಸಮಸ್ಯೆ ಯಾಕೋ ನೀರಾವರಿ ಮತ್ತು ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಬೇಕು ಅಂತ ಒಂದು ಆ ದೇವರಲ್ಲಿ ಪ್ರಾರ್ಥನೆ ಮಾಡುವಾಗ ದೊಡ್ಡ ಹಿರಿಯರು ಬಿಟ್ಟಕ್ಕಂಥ ಹೆಜ್ಜೆಯಲ್ಲಿ ಅವ್ರ ಜೊತೆ ಸಾಗುತ್ತಾ ಆ ನಮ್ಮ ಧನವನ್ನು ಅರಸುತ್ತ ಅವ್ರ ಜೊತೆಗೆ ನಾವು ಅಗಲೇರೋದಕ್ಕೆ ಏನು ನಿರ್ಧಾರ ಜೊತೆಗೆ ನಾವು ಹೆಜ್ಜೆ ಸಮಸ್ಯೆಗೆ ಕಾರ್ಯಕ್ರಮಕ್ಕೆ ನಿಮ್ಮ ಜೊತೆಗೆ ಒಗ್ಗೂಡಿಸಿಕೊಳ್ಳುತ್ತೇವೆ ಅಂತ ಯಾಕಂದ್ರೆ ನಮ್ಮ ಎಲ್ಲ ಹಿರಿಯರಿದ್ದಾರೆ, ಪಕ್ಷಾತೀತವಾಗಿ ಎಲ್ಲ ಸಂಘಟನೆಯಿಂದ ಬಂದಿದ್ದಾರೆ. ಒಂದೇ ಒಂದು ಕಾರಣಕ್ಕೋಸ್ಕರ ನಮ್ಮ ಮುಂದಿನ ಪೀಳಿಗೆ ಚೆನ್ನಾಗಿರ್ಬೇಕು, ಆರೋಗ್ಯವಾಗಿರ್ಬೇಕು ಅನ್ನೋದಕ್ಕೋಸ್ಕರ ಬರೀ ನಮ್ಮ ಹ್ಯೂಮನ್ ಮಾತ್ರ ಅಲ್ಲ, ನಮ್ಮ ಪ್ರಾಣಿ ಪಕ್ಷಿಗಳು ಕೂಡ ಅಷ್ಟೇ ಬೇಸಿಗೆಯಲ್ಲಿ ನೀರು ಕುಡಿದು ಎಲ್ಲರೂ ಕೂಡ ಅನಾರೋಗ್ಯದಿಂದ ಬಳಲಿದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಯಾವುದೇ ಒಂದು ಮನಸ್ಸಿನಲ್ಲಿ ಯಾವ ಪಕ್ಷದವರು ಇದ್ದಾರೆ, ಈ ಪಕ್ಷದವರು ಬಂದಿದ್ದಾರೆ ಅಂತ ಅನ್ಕೋಬೇಕು. ಎಲ್ಲರೂ ಒಗ್ಗಟ್ಟಾಗಿ ನಾವು ಸೇರಿ ಈ ಒಂದು ಪ್ರೀ ಮೀಟಿಂಗ್ ಮಾಡ್ತಿದ್ರಲ್ಲ, ಇದನ್ನ ಹಾಗೆ ನಮ್ಮ ಎಲ್ಲ ಒಂದು ಮುಖಂಡರ ಮುಂದಾಳತ್ವದಿಂದ ನಾವೆಲ್ಲರೂ ಕೂಡ ಹೆಚ್ಚಾಗಿ ಯುವಕರು ನಾವು ಭಾಗವಹಿಸಬೇಕು. ಯಾಕಂದ್ರೆ ನಾವು ಚೆನ್ನಾಗಿದ್ದರೆ ನಮ್ಮ ಮುಂದಿನ ಪೀಳಿಗೆ ಚೆನ್ನಾಗಿರಲು ಸಾಧ್ಯ ಆಗೋದು. ಅದಕ್ಕೋಸ್ಕರ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಟ್ಟಾಗಿ 4,800 ನಮ್ಮ ಕೆರೆಗಳಿದ್ದಾವೆ. ಅದೆಲ್ಲ ಕೂಡ ಮಳೆ ಬಂದಾಗ ಮಾತ್ರ ಅದು ನೀರು ತುಂಬುತ್ತವೆ. ಈಗಷ್ಟೇ ಕೆಲವು ವರ್ಷಗಳಿಂದ ನೀರು ತುಂಬಿದ್ದಾವೆ. ಹಾಗಾಗಿ ಅಷ್ಟೊಂದು ನೀರು ಕೊರತೆ ಕಾಣ್ತಾ ಇಲ್ಲ. ಆದರೆ ಬೇಸಿಗೆ ಕಾಲ ಬಂದರೆ ನಮಗೆ ಕುಡಿಯಕ್ಕೆ ನೀರಿರೋದಿಲ್ಲ. ಜನಗಳಿಗೆ ಎಲ್ಲಿಂದ ನಾವು ಸೌಲಭ್ಯ ಕೊಡೋಕ್ಕಾಗುತ್ತೆ, ಅವರಿಗೆ ಮೇಲಿಂದ ಸೌಲಭ್ಯ ಕೊಡೋಕ್ಕಾಗುತ್ತೆ. ನಾವು ರೈತರ ಮಗಳಾಗಿ ನಮ್ಮ ಒಂದು ದನಕರುಗಳಿಗೆ ನಾವು ಬೆಳೆ ಬೆಳೆಯೋಕ್ಕಾಗೋದಿಲ್ಲ, ಅದಕ್ಕೆ ಹುಲ್ಲು ಕೊಡೋದಕ್ಕಾಗೋದಿಲ್ಲ. ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಈ ಪ್ರೀಮಿಟಿಂಗಲ್ಲಿ ನಾವೆಲ್ಲರೂ ನೀರು ಸೇರಿಕೊಂಡು ಎಲ್ಲರೂ ಕೂಡ ಈ ಒಂದು ಜಲಾಗ್ರಹಣ ಹೋರಾಟವನ್ನು ನಾವು ಸಕ್ಸಸ್ಫುಲ್ ಆಗಿ ಮಾಡಬೇಕು ಅಂತ ಎಲ್ಲರಿಗೂ ಸಪೋರ್ಟಿಂದ, ಎಲ್ಲರ ಹಿರಿಯರ ಆಶೀರ್ವಾದದಿಂದ, ಎಲ್ಲ ಹಿರಿಯರ ಮುಖಂಡತ್ವದಿಂದ ನಾವೆಲ್ಲರೂ ಯುವಕರು ಮುಂದೆ ಬರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಈ ಒಂದು 2 ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ. ಇವತ್ತು ಏನು ಈ ಪರಿಸ್ಥಿತಿ ಬಂದಿದೆ ಅಂದರೆ, ಯಾವುದೇ ರಾಜ್ಯ ತೆಗೆದುಕೊಂಡ್ರೆ ಇವತ್ತು ಕರ್ನಾಟಕ ದುರದೃಷ್ಟ. ಯಾಕಂದ್ರೆ ನಮ್ಮ ರಾಜಕಾರಣಿಗಳಿಂದಲೇ ಇವತ್ತು ನಮ್ಮ ಕೋಲಾರ ಜಿಲ್ಲೆಗೆ ನೀರಿಲ್ಲದೆ ಆಗೋದು. ಯಾಕಂದ್ರೆ ಇವತ್ತು ಎಲ್ಲ ರಾಜ್ಯಗಳಲ್ಲೂ ನೀರಿಗೆ ಒಪ್ಪಿಕೊಟ್ಟಿದ್ದಾರೆ. ಇಷ್ಟು ವರ್ಷ ಆದರೂ ಕಾವೇರಿ ಇರ್ಬೋದು, ಬೇರೆ ಡ್ಯಾಮ್ಗಳೆಲ್ಲ ಇರ್ಬೋದು, 700 ಕಿಲೋಮೀಟರ್ ಆಂಧ್ರದಿಂದ ಮಾತ್ರ ನೀರು ಬರುತ್ತೆ. ಕುಪ್ಪಮೂರು ಬರುತ್ತೆ ನಮ್ಮ ಪಕ್ಕದ ರಾಜ್ಯದಿಂದ 2 ಕಿಲೋಮೀಟರ್ ಇಲ್ಲ ನಮ್ಮ ರಾಜ್ಯಕ್ಕೆ. ಈ ನಮ್ಮ ಕರ್ನಾಟಕ 700 ಕಿಲೋಮೀಟರ್ ಇಲ್ಲ. ಮೈಸೂರು ಇರೋದು 250 ಕಿಲೋಮೀಟರ್. ಈ ಕಡೆ ತೆಗೆದುಕೊಂಡು 500 ಕಿಲೋಮೀಟರ್ ಬರುತ್ತೆ ಉತ್ತರ ಭಾಗದಲ್ಲಿ. ಇವತ್ತು ನಾವು ಈ ಪರಿಸ್ಥಿತಿ ಬಂದಿದೆ ಅಂದರೆ ನಮ್ಮ ಹೋರಾಟ ಮುಂದುವರಿಸಬೇಕು. ಯಾವುದೇ ಪಕ್ಷ ಭೇದ ಬಿಟ್ಟು ಈ ಕೋಲಾರ ಜಿಲ್ಲೆಯಲ್ಲಿರೋರು ಒಂದಾಗಿ ನಾವು ಇವತ್ತು ಮಾಡಬೇಕಾದ್ರೆ ನಮಗೆ ಸಿಗುವಂಥ ಪರಿಸ್ಥಿತಿ ಬಂದಿದೆ. ಏನಂದ್ರೆ ಇವತ್ತು ನಮ್ಮ ಯಾರು ಬ್ರಿಟಿಷ್ ಅವರು ಮಾಡಿದ್ದು ನಿರ್ಮಲ ಕಡೆಯಿಂದ ನೀರಿಗೆ ಇವತ್ತು ಕೆರೆ ತುಂಬಿದೆ. ನಾನು 35 ವರ್ಷ ಪಕ್ಕದ ಹಳ್ಳಿ ಇರೋದು, 35 ವರ್ಷ ಆಯ್ತು ಕೆಜಪ್ಪನ್ನು ಇದರಿಂದ ಬೆಳೆಸಿಕೊಳ್ಳದೆ ನಾವು ಬಂದಿಲ್ಲ. ನಾವು ಕರ್ನಾಟಕದಲ್ಲಿ ವಾಸವಾಗಿದ್ದೀವಿ. ಪೈಪ್ಲೈನ್ ಮಾಡಿದ್ರು, ಪೈಪ್ಲೈನ್ ಏನು ಮಾಡಬೇಕು ಅಂತ ಪೈಪ್ಲೈನ್ ಮಾಡಿದರೆ ಅವರು ಮಿಲ್ಲು ಮಾಡಿದಾರ. ನೀರು ಮಾತ್ರ ಬರ್ತಾ ಇಲ್ಲ. ಬೇಟುಕೊಂಡ ಕಡೆಯನ್ನು ಮಾಲೂರು ಕೆರೆ ಇದೆ, ರಾಮನಗರ ಕೆರೆ ಹೋಗಿ ಆ ನೀರನ್ನು ಉಪಯೋಗ ಮಾಡಿದ್ರೆ ಯಾಕೆ ಕೆಜಪ್ ನೀರು ಬರಲ್ಲ? ಇವತ್ತು ಇದು ಯಾವ್ಯಾವ ಏರ್ಮಾಡ್ತೇವೋ ಯಾರೋ ಪುಣ್ಯ ಮಾಧ್ಯಮಿಕರು ಇಬ್ಬರು ಕರ್ಕೊಂಡು ಹೋಗಿ ಅದು ನೀರು ವೇಸ್ಟ್ ಆಗ್ತಾ ಇದೆ ಅಂತ ಒಂದು ಜಾಗ ತೋರಿಸಿ ಇವತ್ತು
ಒಂದು ಬೇಡಿಕೆ ಇರಬೇಕು. ನಮ್ಮ ಕ್ಷೇತ್ರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಅಭಾವ ತುಂಬ ಹೆಚ್ಚಾಗಿದೆ. ಇದೆಲ್ಲ ಗೊತ್ತಿರ್ಬೋದು. ಇವತ್ತು ಏನು ನಮ್ಮ ವಿದ್ಯಾಸಂಸ್ಥಾನದ ನಂದಿ ಬೆಟ್ಟದಿಂದ ನಮ್ಮ ಹೊಲಕೆರೆಯಿಂದ ಬೇಲ್ಮಲಕೆರೆಗೆ ನೀರು ಬರುತ್ತೆ. ಬೇಲ್ಮಲಕೆರೆಯಿಂದ ಎಲ್ಲೋ ಬೇರೆ ರಾಜ್ಯಗಳಿಗೆ ನೀರು ಹೋಗ್ತದೆ. ಅದನ್ನು ಶೇಖರಣೆ ಮಾಡುವಂಥ ಕೆಲಸ ಈ ಸರ್ಕಾರ ಕ್ರಮ ತರಬೇಕಾಗುತ್ತೆ. ಇವತ್ತು ಗ್ರಾಮ ಸಂರಕ್ಷಣೆ ಕಡೆಯಿಂದ ಬಂಗಾಳಗಳಿಗೆ ಹೋಗುತ್ತೆ. ನಮಗೆಲ್ಲ ಗೊತ್ತಿರ್ಬೋದು, ವಿದ್ಯಾಸಂಸ್ಥಾನದ ಬಂಗಾಳಗಳಿಗೆ ಆದೇಶಿಸುತ್ತೆ. ಆ ನೀರನ್ನು ಇಲ್ಲೇ ಶೇಖರಣೆ ಮಾಡಿದ್ರೆ ನಮ್ಮ ಕೇಂದ್ರ ಕ್ಷೇತ್ರದ ಜನತೆಗೆ ಕುಡಿಯುವ ನೀರಾಗಿರ್ಬೋದು, ವ್ಯವಸಾಯಕ್ಕಾಗಿರ್ಬೋದು ಸ್ವಲ್ಪ ಅನುಕೂಲವಾಗುತ್ತದೆ. ಈ ಒಂದು ಹೋರಾಟ ಸಮಿತಿಯಲ್ಲಿ ಈ ಒಂದು ಪ್ರಮುಖವಾದ ಅಜೆಂಡಾ ಹೊಂದಬೇಕು ಅಂತೇಳಿ ನಾನು ಹೋರಾಟದ ಸಮಿತಿಯ ಸದಸ್ಯರನ್ನು ಮನವಿ ಮಾಡಿದ್ದೀನಿ. ಅದೇ ರೀತಿಯಾಗಿ ನಮಗೆಲ್ಲ ಗೊತ್ತಿರಬಹುದು, ನಮ್ಮೆಲ್ಲ ಆಂಧ್ರದ ಗಡಿಯಾಗ ಒಂದೇ ಇರುತ್ತದೆ. ಕೃಷ್ಣದ ನೀರಲ್ಲಿ ಇವತ್ತು ಚಂದ್ರಬಾಬು ಏನೇ ಒಂದು ಒಪ್ಪಂದ ಹೊಂದಿದ್ರು, ಆ ನೀರನ್ನು ಕೂಡ ನಮ್ಮ ಕೇಂದ್ರ ಜಿಲ್ಲೆಗೆ ಕೊಟ್ಟ ಇರ್ಬೋದು. ಆ ಯೋಜನೆಗಳ ಒಂದು ಮನವಿಗೆ ದಯವಿಟ್ಟು ಏನು ಕೃಷ್ಣದ ನೀರನ್ನು ನಮ್ಮ ಕೇಂದ್ರ ಜಿಲ್ಲೆಗೆ ಹರಿಸಿದ್ರೆ ತುಂಬ ಒಳ್ಳೆಯದು. ಕುಡಿಯುವ ನೀರಾಗಿರ್ಬೋದು, ರೈತರಿಗಾಗಿರ್ಬೋದು, ಮುಂದಿನ ಭವಿಷ್ಯಕ್ಕೋಸ್ಕರ ಈ ಹೋರಾಟದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸ್ತೇವೆ. ಮನೆ ಮನೆಯಿಂದಲೂ ಬೆಳೆದಿರುವಂಥ ಕೆಲಸ ಮಾಡ್ತೀವಿ ಅಂತ ಇವತ್ತಿನ ಒಂದು ಪೂರ್ವ ಸಭೆಯಲ್ಲಿ ಮಾತಾಡಿದ ನನ್ನ ಮಾತನ್ನು ಜಯಂತಿ ನೀರಾವರಿ ಶಾಶ್ವತ ನೀರಾವರಿ ಹೋರಾಟಕ್ಕೆ ಎಲ್ಲ ಪರಿಶ್ರಮಕ್ಕೆ ತುಂಬ ಧನ್ಯವಾದಗಳು. ನಾವು ಮಹಿಳಾ ಸಂಘಟನೆಗಳಾಗಿ ಈ ಹೋರಾಟಕ್ಕೆ ಶಾಶ್ವತವಾಗಿ ನಾವು ಬರ್ತೀವಿ ಅಂತ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದ. ಸಕ್ರಿಯವಾಗಿ ಭಾಗವಹಿಸಿದ್ದಾರೆ. ಅವರು ಕೂಡ ರಾಜ್ಯದ ನಿರ್ದೇಶಕರಾಗಿದ್ದಾರೆ, ಜನಪ್ರಿಯ ವೈದ್ಯರಾಗಿದ್ದಾರೆ. ಅನೇಕ ಶಾಶ್ವತ ಹೋರಾಟಕ್ಕೆ ಹೋರಾಟ ಮಾಡುವಂಥ ಎಲ್ಲ ನಾಯಕರು ಲೈಸೆನ್ಸ್ಗಳಿದ್ದಾರೆ. ಎಲ್ಲ ನಾಯಕರ ಬಗ್ಗೆ ಕೂಡ ಇವತ್ತು ನಾವು ಬಂದು ಕಳಕಳಿಗೆ ಅಂತಂದ್ರೆ ಈ ಒಂದು ಹೋರಾಟ ನಮಗೆಲ್ಲ ಸೇರೋದಲ್ಲ. ಮುಂದಿನ ದಿನಗಳಲ್ಲಿ ಸರ್ಕಾರವೇ ನಾವು ಹೋರಾಟ ಮಾಡೋದಾಗಿ ಬರಬೇಕು. ಆ ನಿಟ್ಟಿನಲ್ಲಿ ನಾವು ಸುಮಾರು 50,000 1 ಲಕ್ಷ ಆ ಹೋರಾಟ ಮಾಡಿದ್ರೆ ಆದರೆ ಇವೆಲ್ಲ ಹೋರಾಟ ಮಾಡಿರ್ತಕ್ಕಂಥದ್ದು ಒಂದು ಫಲಪ್ರದ ಕೆಲಸಗಳನ್ನು ಹೇಳ್ತಾ ಯಾಕೆ ಸಮಯ ಅಭಾವದಿಂದ ಎಷ್ಟೋ ವಿಚಾರಗಳನ್ನು ಮಾತನಾಡಬೇಕಂತಿದ್ದೇನೆ. ಬೇರೆಯವರು ಕೂಡ ಮಾತನಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಬೇಕಾದ ಸಂದರ್ಭದಲ್ಲಿ ಎರಡು ಮಾತುಗಳನ್ನು ಹೇಳೋದಕ್ಕೆ ಅವಕಾಶ ಎಲ್ಲರೂ ಮುಗಿಸುತ್ತಾರೆ. ನಮ್ಮ ಕೋಲಾರ ಜಿಲ್ಲೆ ಬಯಸಿದರೆ ನಾವು ಸಕಾಲಕ್ಕೆ ನೀರಿನ ಮಳೆ ಹವಾಮಾನ ವೈಪರೀತ್ಯದಿಂದ ಬಾಟಲಿಯಿಂದ ಮಳೆಗಳು ಆಗದೆ ನಮ್ಮದು ಬಡವರು ಆಗ್ತಾ ಇದೆ. ಸಕಾಲ ನೀರಿನ ವ್ಯವಸಾಯಕ್ಕಿಲ್ಲ. ಹಾಗಾಗಿ ಬೆಂಗಳೂರಿಗೆ ಬೇರೆ ಕಡೆ ಕೂಡ ಹೋಗ್ತಾ ಇದೆ. ನಾವು ಭಾರತ ದೇಶದಲ್ಲಿ ನಮ್ಮ ಅಂಬೇಡ್ಕರ್ ಸಾಹೇಬರ ಬಗ್ಗೆ ಸಂವಿಧಾನದಲ್ಲಿ ಪದ್ಧತಿ ಕೊಡ್ತಾರೆ. ಸೇಫ್ ಡ್ರಿಂಕಿಂಗ್ ವಾಟರ್ ಇಸ್ ಫಂಡಮೆಂಟಲ್ ರೈಟ್ guaranteed in the Constitution of India and the Supreme Court of America. ಹಾಲು ನಮಗೆ ಪಂಚಾಯತ್ ರಾಜ್ಗಳಿದೆ, ಕೋಆಪರೇಟಿವ್ ಸೆಕ್ಟರ್ಸ್ ಇದೆ, MLAಗಳು, MP ಗಳು, ರಾಜ್ಯಸಭಾ, ಲೋಕಸಭಾ ಎಲ್ಲ ಜನಪ್ರತಿನಿಧಿಗಳಿದ್ದಾರೆ. ಬೀದ ಪೀಪಲ್ ಆಫ್ ಇಂಡಿಯಾ ನಾವೇ ನಮ್ಮ ಸಂವಿಧಾನ ಬಂದ ಸರ್ಕಾರದಿಂದ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಓಟ್ ನಾವು ಆಯ್ಕೆ ಮಾಡ್ತೀವಿ. ನಾವೇ ಟ್ಯಾಕ್ಸ್ ಕೊಡಬೇಕಂತ ಬಜೆಟ್ ಮಾಡ್ತಾರೆ. ಕನಿಷ್ಠ ಜೀವನ ಮಾಡಲಿಕ್ಕೆ ನಮಗೆ ಬಜೆಟ್ ನೀರು ಕೊಟ್ಟಿಲ್ಲ ಅಂತಂದ್ರೆ ಯಾಕೆ ಬೇಕು ಸರ್ಕಾರಗಳು, ಯಾಕೆ ಬೇಕು ವ್ಯವಸ್ಥೆಗಳು, ಯಾಕೆ ಬೇಕು ಜನಪ್ರತಿನಿಧಿಗಳು ಅರ್ಥ ಮಾಡ್ಕೊಳ್ಳುತ್ತಾರೆ. ಮಾನವರು ಉಲ್ಲಂಘನೆಗಳು ಆಗ್ತಾ ಇದೆ. ಇವತ್ತು ನಮಗೆ ಸೇವೆ ಡ್ರಿಂಕಿಂಗ್ ವಾಟರ್ ಕೊಡ್ತಾ ಇಲ್ಲ. ಇವತ್ತು 10 ಜನ 2,000 ಕೆಳಗಡೆ ಹೋಗಿದೆ. ಆರ್ಸೆನಿಕ್, ಕ್ಲೋರೈಡ್, ಕೋಬಾಲ್ಟ್ ಮತ್ತೆ ಯುರೇನಿಯಂ ಅಂತ ಎಲ್ಲ ವಿಷಪೂರಿತ ಮೆಟಲ್ಸ್, ಹೆವಿ ಮೆಟಲ್ಸ್ ನಮ್ಮ ಮೈಸೂರಿಟ್ಟು ಎಲ್ಲ ಪಾಯ್ಸನಸ್ ಆಗ್ತಾ ಇದೆ. ಮಕ್ಕಳಿಗೆ ಒಂದು ಬಜ್ಜೆಲ್ಲ ಬರ್ತಾ ಇದೆ, ಮಕ್ಕಳಾಗ್ತಾ ಇಲ್ಲ, ಆಟೋಮೆಟಿಕ್ಗಳಾಗ್ತಾ ಇದೆ, ಕಿಡ್ನಿ ಸ್ಟೋನ್ ಆಗ್ತಾ ಇದೆ, ಕಿಡ್ನಿ ಫೇಲ್ಯೂರ್ ಆಗ್ತಾ ಇದೆ, ಡೆಂಟಲ್ ಪ್ರೋಡ್ಯೂಸ್, ಸ್ಕೆಲ್ಟಲ್ ಪ್ರೋಡ್ಯೂಸ್, ಸ್ಕೂಲ್ನಲ್ಲಿ ಎಲ್ಲ ಬರ್ತಾ ಇದೆ. ಆಸ್ಪತ್ರೆಗೆ ಮಾಡೋದ್ರಿಂದ ಇಂಥ ಪರಿಸ್ಥಿತಿ ಇದ್ರೂ ಈ ನಾಗರಿಕ ಸಮಾಜದಲ್ಲಿ ವೈಜ್ಞಾನಿಕದಲ್ಲಿ ಜಾಗತಿಕ ಮಟ್ಟದಲ್ಲಿ ಏನು ಮಾಡ್ತಾ ಇದೆ ಸರ್ಕಾರಗಳು, ಯಾಕೆ ಬೇಕು ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು ಅರ್ಥ ಮಾಡ್ಕೊಂಡಿದ್ದಾರೆ. ಅಣ್ಣ ಗೌರವಾನ್ವಿತ ಕ್ಯಾಬಿನೆಟ್ ಪದವನ್ನು ನಿಯಮಿಸಿದ್ರು. ನಮಗೆ ಇವತ್ತು ನಾವೆಲ್ಲ ಆವಾಗಲೇ 300 ವರ್ಷಗಳ ಕಾಲ 30 ವರ್ಷಗಳ ಕಾಲ ಹೋರಾಟ ಮಾಡಿ ನಮ್ಮೆಲ್ಲ 365 ದಿವಸ ಹೋರಾಟ ಮಾಡಿ ನಮಗೆ ರಕ್ತದ ನೆಟ್ಟುಕೊಂಡು ಯಾಕೆ ನೋಡ್ತಾ ಇರೋದ್ರೆ ಬೇಕಾದ ಸರ್ಕಾರಗಳಿಗೆ ಬದುಕಿದೆಯಾ? ಪಕ್ಕದ ರಾಜ್ಯ ಆಂಧ್ರ ಪ್ರದೇಶ ಕೃಷ್ಣಾ ನದಿ ಬಂದಿದೆ. ತುಮಕೂರು ಮತ್ತು ಮೊದಲಿಗೆ ಪಾವಗಡ
ನೀರಿಲ್ಲ, ಅದು ಬಯಸಿದೆ, ಅದು ನೀರಾವರಿ ಆಗಬೇಕು. ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಬದುಕಿದ್ರಲ್ಲವೇ, ಈ ಕೋಆಪರೇಟಿವ್ ಫೆಡರಲ್ ಸಿಸ್ಟಮ್ ಅಂತ ಒಕ್ಕೂಟ ವ್ಯವಸ್ಥೆ ಬದುಕಿದ್ರಲ್ಲವೇ ಪಕ್ಕದ ರಾಜ್ಯದಲ್ಲಿ ನಮ್ಮಲ್ಲಿ ಒಂದು ಕಷ್ಟ ಇದೆ. ಈ ಕಡೆ ಹೊಸೂರಿಗೆ ಹೋಗಿ ನಾವೇನು ಕೊಡ್ತಾ ಇದ್ದಾರೆ, ಅಲ್ಲಿ ಯಾವ ಪಕ್ಷಗಳಿದೆ, ಯಾವ ರಾಜ್ಯದ ಯಾವ ರಾಜಕಾರಣಿಗಳಿದೆ ಅರ್ಥ ಮಾಡ್ಕೊಳ್ಳಿ. ದೇಶವನ್ನ 70 ವರ್ಷ ಸ್ವತಂತ್ರ ಭಾರತದಲ್ಲಿ ಒಂದು ಆಳ್ವಿಕೆ ಮಾಡತಕ್ಕಂಥ ರಾಜಕೀಯ ಪಕ್ಷಗಳು ಏನ್ ಮಾಡ್ತಾ ಇದೆ ಅರ್ಥ ಮಾಡ್ಕೊಳ್ಳಿ. ಬಂಧುಗಳೇ, ಇದೇ ಬದುಕಿದೆಯಾ, ವ್ಯವಸ್ಥೆ ಬದುಕಿದೆಯಾ ಭಾರತ ಹೇಳ್ತಾರೆ. ಅಂಬೇಡ್ಕರ್ ಏನಾದರೂ ಇದ್ದಿದ್ರೆ ಇವತ್ತು ಖಂಡಿತವಾಗಿ ಇವತ್ತು ಘೋರ ಕ್ರಾಂತಿ ಆಗ್ತಾ ಇರುವುದು. ಇಂಥ ಸಂದರ್ಭದಲ್ಲಿ ವ್ಯವಸ್ಥೆ ಕಾನೂನುಬದ್ಧವಾಗಿ ನಮ್ಮ ಭಾಗದಲ್ಲಿ ಎಲ್ಲ ಶಾಸಕರು ಎಲ್ಲ ಜನಪದಗಳು ಗೌರವವಾಗಿ ಸಹಕಾರ ಮಾಡ್ತಾ ಇದ್ದಾರೆ. ವೋಟ್ ಹಾಕಿಸ್ಕೊಂಡು ಹೋದ್ಮೇಲೆ ಜನಪ್ರತಿನಿಧಿಗಳು ಅಟ್ಲೀಸ್ಟ್ ಅವರ ಸಂಬಂಧಿಕರಿಗೆ, ಸ್ನೇಹಿತರಿಗೆ, ಪಕ್ಷದ ಕಾರ್ಯಕರ್ತರಿಗೆ ನೀವು ನೀರು ಮಾಡೋದಂದ್ರೆ ಯಾಕೆ ಬೇಕು ಈ ಪದವಿಗಳಿಗೆಲ್ಲ ಯಾರ ಒಂದು ದೇಶದ ಅರ್ಥ ಮಾಡ್ಕೊಂಡಿದ್ದಾರೆ. ಇಂಥ ಪರಿಸ್ಥಿತಿ ಇದೆ. ನಾವಿವತ್ತು ಕೋಲಾರದಲ್ಲಿ ನಾವು ಬೃಹತ್ ಒಂದು ಸಮಾವೇಶ ಮಾಡ್ತಾ ಇದ್ದೇವೆ. ಇವತ್ತು ನೋಡಿ, ಈ ಒಂದು ಸ್ವತಂತ್ರ ಪೂರ್ವದಲ್ಲಿ ಪೂರ್ವವನ್ನು ಕರೆಯಬೇಕಿದ್ದ ರಾಜ್ಯಗಳ ಬದುಕಿಗೆ ಉಳಿಲಿಕ್ಕೆ ಈ ನೋಡಿ ಜಾಗ ನೋಡಿ, ಇಲ್ಲಿ ನೋಡಿ ನಿಮ್ಗೆ ಎಂತ ಲಕ್ಕಿ, ನಮ್ಮ ಸಂಬಂಧಿ ಲಕ್ಕಿ ಅಲ್ಲಿ ನೀರು ಬ್ರಿಟಿಷ್ ಪಂಪ್ ಮಾಡಬೇಕಂತ ವಾಟರ್ ಸಪ್ಲೈ ಅಲ್ಲಿ ಪಂಪ್ ಮಾಡ್ತಾ ಇದ್ದಾರೆ. ಇವರು ಏನು ಜನಗೆ ನಮ್ಮನ್ನ ಸಂವಿಧಾನ ಸ್ವಾತಂತ್ರ್ಯ ಅಂತ ಪಾರ್ಲಿಮೆಂಟ್ ಇವತ್ತು ಕನಿಷ್ಠ ನೀರು ಕೊಡಬೇಕು ಅರ್ಥ ಮಾಡ್ಕೊಂಡಿದ್ದಾರೆ. ಬ್ರಿಟಿಷ್ ಮಾಡತಕ್ಕಂಥ ಕೆಲಸ ಕಾಪಿ ಮಾಡಬಾರ್ದು. ಇಂಥ ಸಂದರ್ಭದಲ್ಲಿ ನೀವೆಲ್ಲ ಬೃಹದಾಕಾರವಾಗಿ ನಾವು ಸಮಾವೇಶ ಮಾಡ್ತಾ ಇದ್ದೇವೆ. ಜನಜಾಗೃತಿ ಮೂಡಿಸಿ ಈ ಪೂರ್ವಭಾವಿ ಸಭೆಯಲ್ಲಿ ನೀವೆಲ್ಲರೂ ವಿಶ್ವಾಸ ತಂದು ಗ್ರಾಮ ಮಟ್ಟದಲ್ಲಿ ನೀವು ಎಲ್ಲರ ಮಾಹಿತಿ ಮನೆಗೆ ದೀಪ ಹಚ್ಚಿ ಗ್ರಾಮಗಳಲ್ಲಿ ಹೋಗಿ ಮನೆಗಳಲ್ಲಿ ಹೋಗಿ ವಿದ್ಯಾರ್ಥಿಗಳು, ಮಹಿಳೆಯರು ಪ್ರತಿಯೊಬ್ಬರು ನಿಮ್ಮ ಮಕ್ಕಳ ಪೋಷಕಾಗಿ ಒಂದು ಶುದ್ಧವಾದಂಥ ವಿದ್ಯೆ ಬರಬೇಕಂತೇಳಿ ನಾವು ಹೋರಾಟಕ್ಕೆ ಹಾಕ್ತೀವಿ. ಇದು ಜವಾಬ್ದಾರಿ ಸರ್ಕಾರಗಳು ಮನವಿ ಕೊಟ್ಟಾಗ ಆ ಕಾಲದಲ್ಲಿ ಒಂದು ಡೆಪ್ಯೂಟಿ ಸಿಎಂ ಪವನ್ ಕಲ್ಯಾಣ್ ಮನವಿ ಕೊಟ್ಟಾಗ ನಾವೆಲ್ಲ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಸರ್ಕಾರಗಳು 2 ಸರ್ಕಾರ ಒತ್ತಾಯ ತಂದು ನಾವು ನೀರು ಪಡಿಲೇಬೇಕಂತೇಳಿ ದೊಡ್ಡದಾಗಿ ನಮ್ಮ ಜಸ್ಟಿಸ್ ಗೋಪಾಲ್ ಎಲ್ಲರೂ ಸಂಚಾರಕರೇ, ಎಲ್ಲರೂ ಸಂಚಾರಕರೇ, ಪ್ರತಿಯೊಬ್ಬ ಶ್ರೀಮಂತರು ಸಂಚಾರಕರೇ, ದಯವಿಟ್ಟು ನೀವು ನೀರಿನ ದೀಪ ಹಚ್ಚಿ ಮನೆಗೂ ಕರ್ತಬೇಕು. ನಮಗೆ ಒಂದು ಶಕ್ತಿ ಕೊಡಬೇಕು. ಈ ಅಯೋಗ್ಯ ಜನಪ್ರತಿನಿಧಿಗಳು ಸರ್ಕಾರದ ಬಗ್ಗೆ ಗಮನಿಸಿ ನಮ್ಮ ದುಡ್ಡು, ನಮ್ಮ ಹಕ್ಕು, ನಮ್ಮ ನೀರು ಕೊಡಬೇಕಂತೇಳಿ ಈ ಸಂದರ್ಭದಲ್ಲಿ ಎಲ್ಲರೂ ಹೋಗಿ ನಮ್ಮ ಇವತ್ತು ಅನೇಕ ಸಲಹೆಗಳನ್ನು ಕೊಟ್ಟಿದ್ದೀರಿ ಮತ್ತು ನೀರಾವರಿ ಹೋರಾಟದ ಬಗ್ಗೆ ಅನೇಕ ವಿಚಾರಗಳನ್ನು ಸಹ ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಅನ್ನುವ ರೂಪದಲ್ಲಿ ನಿಮ್ಮ ಆಕ್ರೋಶದ ಆವೇದನೆಯ ಮಾತುಗಳನ್ನು ಸಹ ತಾವು ಹಂಚಿಕೊಂಡಿದ್ದೀರಿ. ಇಲ್ಲಿ ತಂಗಂ ಸರ್ ಮಾತಾಡುವಾಗ ಹೇಳಿದ್ರು 30 ವರ್ಷ ಆಯಿತು ಈ ಹೋರಾಟಕ್ಕೆ. ಜಿ ವಿ ಶ್ರೀರಾಮ್ ರೆಡ್ಡಿ ಸರ್ ಅವರು ಮತ್ತು ಅವರೆಲ್ಲ ತಂಡ ಅನೇಕರು, ತಂಗರಾಜ್ ಸರ್ ಹೇಳಿದ್ರು ಅಂತ. ಆದರೆ 30 ವರ್ಷದ ಈ ಹೋರಾಟಕ್ಕೆ ನಮಗೇನಾದ್ರೂ ಪ್ರತಿಫಲ ಸಿಗ್ಬೇಕಾಗಿತ್ತಲ್ಲ ಇಷ್ಟೊತ್ತಿಗೆ, ಯಾಕೆ ಸಿಕ್ಕಿಲ್ಲ? ಮುಂದೆ ಸಿಗುತ್ತಾ? ಭರವಸೆ ಇದೆಯಾ? ಯಾವ ರೂಪದಲ್ಲಿ ನಾವು ಹೋರಾಟ ಮಾಡಿದ್ರೆ ಸಿಗುತ್ತೆ? ಈ 30 ವರ್ಷದಲ್ಲಿ ನಾವು ಮಾಡಿದಂಥ ಹೋರಾಟಗಳ ಫಲಕ್ಕೆ ಏನೂ ನೀರು ಸಿಗಲಿಲ್ಲ ಅಂದಾಗ ಮುಂದಿನ ನಮ್ಮ ಗುರಿ ಹೇಗಿರಬೇಕು, ನಮ್ಮ ಹೋರಾಟದ ಹೆಜ್ಜೆಗಳನ್ನು ಹೇಗೆ ರೂಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಜಲಾಗ್ರಹ ಸಮಾವೇಶ ಆಗಬೇಕು. ಮತ್ತು ಅದಕ್ಕೆ ಕೇವಲ ಬಿಡಿಯಾಗಿ ಹೋರಾಟ ಮಾಡಿದ್ರೆ ಸಾಕಾಗೋದಿಲ್ಲ. ಒಂದು ತಾಲೂಕು ಮಟ್ಟದ ಹೋರಾಟ, ಒಂದು ಜಿಲ್ಲಾ ಮಟ್ಟದ ಹೋರಾಟ ಅಥವಾ ಒಂದು ಸಂಘಟನೆ ಮಟ್ಟದ ಹೋರಾಟ ಮಾಡಿದ್ರೆ ಸಾಕಾಗೋದಿಲ್ಲ ಅನ್ನುವಂಥದ್ದನ್ನ ನಮ್ಮ ಇಷ್ಟು ವರ್ಷಗಳ ಈ ಹೋರಾಟದಿಂದ ಕಲಿತ ಪಾಠವಾಗಿ ಇವತ್ತು ನಾವೆಲ್ಲ ಒಗ್ಗಟ್ಟಾಗಿ 3 ಜಿಲ್ಲೆಗಳವರು ಶ್ರಮ ವಹಿಸಿ ನೀರಿಗಾಗಿ ಏನಾದರೂ ನಾವು ಎದ್ದು ನಿಂತರೆ ಖಂಡಿತ ನೀರು ಬರುತ್ತೆ. ಆ ಭರವಸೆ ಇಟ್ಕೊಂಡು ಹೋರಾಟ ಮಾಡಬೇಕು ಅನ್ನುವಂಥದ್ದು ನಮ್ಮ ಕಳಕಳಿಯ ಮನವಿ. ಇವತ್ತು ಒಂದು ವಿಚಾರವನ್ನು ನಿಮಗೆ ಹೇಳಬೇಕು. ಇವತ್ತು ನಾವೊಂದು 3 ಗಂಟೆ
ಮಾಡುವಾಗಲೇ ಹಲವಾರು ಜನಕ್ಕೆ ಹಲವಾರು ರೀತಿಯಾದಂಥ ತಾಪತ್ರಯಗಳು, ಅವರ ಕೌಟುಂಬಿಕ ಸಮಸ್ಯೆ, ಆರ್ಥಿಕ ಸಮಸ್ಯೆ, ಕೆಲಸಗಳ ಒತ್ತಡ, ಹೀಗೆ ಹಲವಾರು ಜನ ಈಗ ಬಂದಂಥವರಲ್ಲಿ 10% ಜನ ಈಗಿಲ್ಲ. ಪಾಪ ಅವರೇನೇನು ತಾಪತ್ರಯಗಳು ಹೋಗಿದ್ದಾರೆ. ಆದರೆ 20-30 ವರ್ಷಗಳಿಂದ ಒಂದು ಚಳುವಳಿಯನ್ನು ಕಟ್ಕೊಂಡು ಅದನ್ನು ಎಲ್ಲಿ ಆರ್ಲಿಕ್ಕೆ ಬಿಡದೆ, ಅದರ ಕಾವು ಎಲ್ಲೂ ಹುಕ್ಕಲಿಕ್ಕೆ ಬಿಡದೆ, ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರ್ಬೋದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿರ್ಬೋದು, ಕೋಲಾರ ಜಿಲ್ಲೆಯಲ್ಲಿರ್ಬೋದು, ಇವತ್ತು ಯಾರು ನಾವೆಲ್ಲ ಬಂದಿದ್ದೀವಿ, ನಾವು ಖಂಡಿತ ನಿಮ್ಮ ಭರವಸೆ ಮತ್ತು ನಿಮ್ಮ ವಿಶ್ವಾಸ ಏನಿದೆ ಈ ಹೋರಾಟಗಾರರ ಜೊತೆಯಲ್ಲಿದ್ದರೆ, ಅದಕ್ಕೆ ಬೆಂಬಲ ಕೊಟ್ಟರೆ ನಮಗೆ ನ್ಯಾಯ ಸಿಗ್ತದೆ ಅನ್ನುವಂಥ ಭರವಸೆ ಏನಿದೆ, ಒಂದು ಸಾಸುವೆ ಕಾಳಷ್ಟು ನಿಮ್ಮ ಭರವಸೆಗೆ ಕುಂದು ಬರದೇ ಇರೋ ಥರ ನಡ್ಕೊಳ್ತೀವಿ ಅನ್ನುವಂಥ ಭರವಸೆಯನ್ನು ನಿಮಗೆ ಈ ಸಭೆ ಮೂಲಕ ಕೊಡ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ತಾವೆಲ್ಲ ದಯಮಾಡಿ ಅರ್ಥ ಮಾಡ್ಕೋಬೇಕು. ನಮ್ಮ ಜೊತೆ ನೋಡಿ, ಆ ಕಡೆಯಿಂದ ನೋಡಿದ್ರೆ ಅಪ್ಪಣಿ ಶಿವಪ್ಪ ಅವರು, ರಾಜೇಶ್ ಅವರು, ಸಂತೋಷ್, ಕನ್ನಡ ವೆಂಕಟಪ್ಪನವರು, ನಮ್ಮ ಚಿಕ್ಕಬಳ್ಳಾಪುರದ ಈ ಹೋರಾಟದ ಮುಖ್ಯ ರೂವಾರಿ ನಮ್ಮ ಮಳ್ಳೂರು ಹರೀಶ್ರವರು, ನಮ್ಮ ರಾಮು ಶಿವಣ್ಣ, ಮತ್ತು ಹಿಂದುಗಡೆ ಒಬ್ಬರು ಶ್ರೀನಾಥ್ ಅವರು, ಮತ್ತು ಅಲ್ಲೆಲ್ಲೋ ದಲಿತ ನಾರಾಯಣ ಸ್ವಾಮಿ ಕಾಣಿಸ್ಲಿಲ್ಲ, ಎಲ್ಲ ಆಚೆ ಹೋಗ್ಬಿಟ್ರ ಇದೀರಾ? ದಲಿತ ನಾರಾಯಣ ಸ್ವಾಮಿ ನಮ್ಮ ಸಾಕಷ್ಟು ಜನ, ನಾವೇನೋ ಒಂದು ತಂಡವಾಗಿ ಮಾತ್ರ ಬಂದಿದ್ದೀವಿ. ಸಾಕಷ್ಟು ಜನರ ಪರಿಶ್ರಮ ಈ ಹೋರಾಟದಲ್ಲಿದೆ. ನಾನು ತಮಗೆ ಎರಡೇ ವಿಚಾರ ಹೇಳ್ತೇನೆ. ಈಗ ಹಲವಾರು ವಿಚಾರಗಳನ್ನು ಹೇಳಿದ್ದಾರೆ, ಮತ್ತೆ ಅದನ್ನೇ ಹೇಳುವಂಥದ್ದು ನನಗೂ ಭಾವಿ ಅನಿಸೋದಿಲ್ಲ, ನಿಮಗೂ ಬೋರ್ ಆಗ್ಬೋದು. ಇವತ್ತು ಕೋಲಾರ ಚಿಕ್ಕಬಳ್ಳಾಪುರಗಳನ್ನು ಶಕ್ತಿ ತುಂಬಿದ್ದು ನಮ್ಮ ಭಾಗದಿಂದ. ಕನ್ನಡ ಚಳುವಳಿಗಳಿಗೂ ನಾವು ಹೆಚ್ಚು ಕೊಡುಗೆಯನ್ನು ಕೊಟ್ಟಿದ್ದೀವಿ. ಹಾಗೆಯೇ ಇವತ್ತು ಆ ನಿಟ್ಟಿನಲ್ಲಿ ಈ ಒಂದು ಸಭೆ ಅಂತ ಬಂದ ತಕ್ಷಣ ಇವತ್ತು ರೈತ ಸಂಘಟನೆಗಳು, ದಲಿತ ಸಂಘಟನೆಗಳು, ಕನ್ನಡಪರ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ಎಡಪಂಥೀಯರು, ಬಲಪಂಥೀಯರು, ಮಧ್ಯಮ ಪಂಥೀಯರು ಎನ್ನುವಂಥ ಯಾವುದೇ ಭೇದ ಭಾವ ಇಲ್ಲದೆ ಅನೇಕ ಪಕ್ಷಗಳ ಮುಖಂಡರು ಸಹ ಸೇರ್ಕೊಂಡಿರ್ತಕ್ಕಂಥದ್ರಿಂದ ಈ ಜಲಾಗ್ರಹದ ಆಶಯ ಇವತ್ತು ನೆರವೇರ್ತಾ ಇದೆ ಅನ್ನುವಂಥದ್ದು ನಾನು ಬಹಳ ಪ್ರೀತಿಯಿಂದ ನಿಮ್ಮಲ್ಲಿ ನಿವೇದನೆ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟೇ ವಿಚಾರ. ಇವತ್ತೇನು ಶಾಶ್ವತ ನೀರಾವರಿ ಹೋರಾಟ ಅಂತ ನಡೀತಾ ಇತ್ತು, ಈಗ ಜಲಾಗ್ರಹ ಸಮಾವೇಶ ನಡೀತಾ ಇದೆ ಅನ್ನುವಂಥದ್ದು ತಮಗೆ ಒಂದು ವಾಕ್ಯದಲ್ಲಿ ಮನವರಿಕೆ ಮಾಡಿಕೊಡೋದೇನೆಂದರೆ, ಇವತ್ತು ನಾವು ಅನೇಕ ಸಂದರ್ಭಗಳಲ್ಲಿ ಚಿಕ್ಕಬಳ್ಳಾಪುರದಲ್ಲಿ 2012ರಲ್ಲಿ 64 ದಿನಗಳ ಚಳವಳಿಯನ್ನು ಮಾಡಿದ್ರು, ಅನಿರ್ದಿಷ್ಟಾವಧಿ ಚಳವಳಿ. 2015ರಲ್ಲಿ ಆರಂಭ ಆದಂಥ ಚಿಕ್ಕಬಳ್ಳಾಪುರದ ಚಂದ್ರಪುರ ಕ್ರಾಸ್ನ ಚಳವಳಿ 3 ಜಿಲ್ಲೆಗಳವರು ಸೇರಿ 169 ದಿನ ನಡೆಯಿತು. ಅಲ್ಲಿ ಅದನ್ನ ಸರ್ಕಾರ ಕಿವಿ ಕೊಡ್ತಾ ಇದ್ದಾಗ 1,000 ಟ್ರಾಕ್ಟರ್ಗಳನ್ನ ಬೆಂಗಳೂರಿಗೆ ಕರ್ಕೊಂಡು ಹೋದ್ರು. ಲಾಠಿ ಚಾರ್ಜ್ ಆಯಿತು, ಕೇಸ್ಗಳಾಯಿತು, ಅದೆಲ್ಲ ಬೇರೆ ವಿಚಾರ. ಅದಾದಮೇಲೆ ಕೋಲಾರದಲ್ಲಿ 368 ದಿನಗಳ ಕಾಲ ಹೋರಾಟವನ್ನು ಮಾಡಿದ್ರು. ಇಷ್ಟೆಲ್ಲ ಚಳವಳಿಗಳಾದಾಗ ತಾವೆಲ್ಲ ಬಂದು ಭಾಗವಹಿಸಿದೆ. ಒಂದಲ್ಲ ಒಂದು ರೀತಿಯಲ್ಲಿ ಪ್ರತ್ಯಕ್ಷವಾಗೋ ಪರೋಕ್ಷವಾಗೋ ನೀವು ಬೆಂಬಲವನ್ನು ಕೊಟ್ಟಿದ್ದೀರಿ. ಆದರೆ ಸರ್ಕಾರಕ್ಕೆ ಅದು ಸಾಕಾಗಲಿಲ್ಲ, ಬಿಸಿ. ಆದ್ದರಿಂದನೇ ತೆಲಂಗಾಣ ಮಾದರಿಯ ಒಂದು ಚಳುವಳಿಯನ್ನು ಕಟ್ಟಬೇಕು ನೀರಿಗಾಗಿ ಅನ್ನುವಂಥ ಒಂದು ಮಾಡೆಲ್ ಏನಿದೆ. ಇವತ್ತು ತೆಲಂಗಾಣ 50 ವರ್ಷಗಳಾದರೂ ತೆಲಂಗಾಣ ಸಾಧನೆ ಆಗದೆ ಇದ್ದಾಗ ಪ್ರೊಫೆಸರ್ ಕೋದಂಡರಾಮ್ ಅವರ ನೇತೃತ್ವದಲ್ಲಿ ಇದೇ ರೀತಿ ನಾವೇನು ಇವತ್ತು ಪ್ರಯೋಗ ಮಾಡ್ತಿದ್ದೀವಿ. ಈ ಪ್ರಯೋಗವನ್ನ ಆಂಧ್ರ ಪ್ರದೇಶದ ತೆಲಂಗಾಣ ಹೋರಾಟಗಾರರು ಮಾಡಿದರು. ನಾವು ಬಿಡಿಯಾಗಿ ಮಾಡಲಿ ಸರ್ಕಾರಗಳು ಹೋಗೋದಿಲ್ಲ. ನಾವು ಒಗ್ಗಟ್ಟಾಗಿ ಎಲ್ಲರನ್ನ ಒಳಗೊಳ್ಳುವಿಕೆ ಮಾಡಬೇಕು. ಇವತ್ತು ಈ ಜಲಾಗ್ರಹ ಜಾಯಿಂಟ್ ಆಕ್ಷನ್ ಕಮಿಟಿ ಅಂತ ಏನಿದೆ, ಇದರ ನೇತೃತ್ವವನ್ನ ಜಸ್ಟಿಸ್ ಬಿ ಗೋಪಾಲಗೌಡರು, ನಮ್ಮ ಜಿಲ್ಲೆಯವರು, ಹೆಮ್ಮೆಯ ಒಬ್ಬ ನ್ಯಾಯಾಧೀಶರು ಅವರು ತಗೊಂಡಿದ್ರು. ಅವರಂತ ನಿವೃತ್ತ ನ್ಯಾಯಾಧೀಶರು ನಮ್ಮ 3 ಜಿಲ್ಲೆಗಳಿಂದ ಹೊರಗಡೆ ಹೋಗಿರ್ತಕ್ಕಂಥ ಹಲವಾರು ನ್ಯಾಯಾಧೀಶರು ಆ ಜಲಾಗ್ರಹ ಸಮಿತಿಗೆ, ಜಾಯಿಂಟ್ ಆಕ್ಷನ್ ಕಮಿಟಿಗೆ ಸೇರಿಕೊಳ್ಳೋದಕ್ಕೆ ಮುಂದೆ ಬಂದಿದ್ದಾರೆ. ಅನೇಕ ಜನ ನಿವೃತ್ತ IAS ಆಫೀಸರ್ಗಳು, IFS ಆಫೀಸರ್ಗಳು, ಪ್ರೊಫೆಸರ್ಗಳು ಮತ್ತು ಅನೇಕ ಜನ ಕಲಾವಿದರು, ಬರಹಗಾರರು, ಚಿಂತಕರು, ಪ್ರಜ್ಞಾವಂತರು ಎಲ್ಲರೂ ಈ ಜಲಾಗ್ರಹ ಸಮಿತಿಗೆ ನಮ್ಮ ಕೊಡುಗೆಯನ್ನು ಕೊಡ್ತೀವಿ ಅಂತೇಳಿ ಮುಂದೆ ಬರ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಮಹಿಳೆಯರು
ಪ್ರತಿಭೆಯಿಂದ ಮುಂದೆ ಬಂದಿದ್ದಾರೆ, ವಿದ್ಯಾರ್ಥಿಗಳು ಮುಂದೆ ಬಂದಿದ್ದಾರೆ, ವಕೀಲರು ಮುಂದೆ ಬಂದಿದ್ದಾರೆ, ವೈದ್ಯರು ಮುಂದೆ ಬಂದಿದ್ದಾರೆ, ವಿಜ್ಞಾನಿಗಳು ಸಹ ಮುಂದೆ ಬಂದಿದ್ದಾರೆ, ಕಾನೂನು ಪರಿಣಿತಿ ಇರ್ತಕ್ಕಂಥವರೆಲ್ಲ ಮುಂದೆ ಬಂದಿದ್ದಾರೆ. ಈಗ ನಾವು ಹೇಳುವಾಗ ನಮ್ಮ ನೀರು ಬರಲಿಕ್ಕೆ ಏನೇನಪ್ಪ ಮಾರ್ಗಗಳು ಅಂತ ನಾವು ಹುಡುಕ್ತಾ ಇದ್ದೀವಲ್ಲ, ಈ ರೀತಿಯ ಎಲ್ಲ ಸಂಶೋಧನೆಗಳನ್ನು ಮಾಡಿ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ನೀರಿನ ಮೂಲ ಹೇಗಿದೆ, ಎಲ್ಲಿಂದ ನೀರು ಬರಬೇಕು, ಅದಕ್ಕೆ ಕಾನೂನು ತೊಡಕುಗಳೇನಿದ್ದಾವೆ, ಇವುಗಳನ್ನೆಲ್ಲ ನಿವಾರಣೆ ಮಾಡಲಿಕ್ಕೆ ಎರೆಹುಳುವಿನಂತೆ ಕೆಲಸ ಮಾಡುವಂತ ಸುಮಾರು 1,000 ಜನ ಪ್ರಾಜ್ಞರು ಈ ಹೋರಾಟಕ್ಕೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ನಿಮ್ಮ ಗಮನದಲ್ಲಿರಲಿ. ಆದ್ದರಿಂದ ನಾನು ವಿನಂತಿ ಮಾಡೋದೇನೆಂದ್ರೆ, ಇವತ್ತು 17ರ ಸಮಾವೇಶ ಬಹಳ ಯಶಸ್ವಿಯಾಗಿ ನಡೀಬೇಕು. ಸಮಾವೇಶ ಯಶಸ್ವಿಯಾಗಿ ನಡೀಬೇಕು ಅಂದ್ರೆ ಜನರು ಬೇಕು, ಜನರ ಸಮೀಕರಣ ಬೇಕು. ಆ ಜನರ ಸಮೀಕರಣ ಆಗಬೇಕು ಅಂದ್ರೆ ತಾವೇನಿವತ್ತು ಬಂದಿದ್ದೀರಿ, 100 ಸಂಖ್ಯೆಯಲ್ಲಿ ಬಂದಿದ್ದೀರಿ, ಆದರೆ ಒಂದು 10-15 ಜನ ಪಕ್ಷಾತೀತವಾಗಿ, ಸಂಘಟನಾತೀತವಾಗಿ ಒಂದು ತಂಡವನ್ನು ಮಾಡ್ಕೊಂಡು ಇವತ್ತು ಪಂಚಾಯತ್ಗಳ ಮಟ್ಟಕ್ಕೆ ಹೋಗುವಂತ ಕೆಲಸವನ್ನು ನೀವು ಮಾಡಿದ್ರೆ, ಅಲ್ಲಿರ್ತಕ್ಕಂಥ ರೈತರನ್ನ, ಅಲ್ಲಿರ್ತಕ್ಕಂಥ ನಾಗರಿಕರನ್ನ, ಅಲ್ಲಿರ್ತಕ್ಕಂಥ ಮಹಿಳೆಯರನ್ನ ನೀವು ಸಮೀಕರಣ ಮಾಡುವಂತ ಕೆಲಸವನ್ನು ಮಾಡಿದ್ರೆ ನಿಜವಾಗ್ಲೂ 17ರ ಸಮಾವೇಶಕ್ಕೆ KGF ನಿಂದನೇ ಸಾವಿರಾರು ಸಂಖ್ಯೆಯಲ್ಲಿ ಜನ ಬರುವಂತ ಒಂದು ವ್ಯವಸ್ಥೆಯನ್ನು ತಾವು ಮಾಡಬಹುದು. ಅಂತ ಕೆಲಸವನ್ನು ತಾವು ಮಾಡಬೇಕು. ಯಾಕೆ ಅನ್ನುವಂಥದ್ದನ್ನ ನಾವು ಚರ್ಚೆ ಮಾಡೋದಾದ್ರೆ, ಇವತ್ತು ಇಡೀ ಕರ್ನಾಟಕದಲ್ಲಿ ಎಲ್ಲಾದರೂ ಕಂಟಾಮಿನೇಟೆಡ್ ವಾಟರ್ ಅಂದ್ರೆ ಕಲುಷಿತ ನೀರನ್ನು ಕುಡಿತಾ ಇರ್ತಕ್ಕಂಥ ಜಿಲ್ಲೆಗಳು ಯಾವಾಗ ಇದ್ರೆ ಅದು ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮ. ನೀವು ಯಾವುದೇ ಸಂಶೋಧನೆಗಳನ್ನು ನೋಡಿ, ನಾವೇ ಬಂದು ನಿಮ್ಮನ್ನ ಪ್ರವೋಕ್ ಮಾಡಲಿಕ್ಕೆ ಮಾತಾಡ್ತೀವಿ ಅಂತಿಲ್ಲ. ಮೈನ್ಸೆಟ್ ಜುವಾಲಜಿ ನೋಡಿ, KSNDMC ನೋಡಿ, IASC ರಿಪೋರ್ಟ್ ನೋಡಿ, ಎಲ್ಲ ರಿಪೋರ್ಟ್ಗಳನ್ನು ನಮ್ಮ 3 ಜಿಲ್ಲೆಗಳು ಅತ್ಯಂತ ಆಳದ ನೀರನ್ನು ಕುಡಿತಾ ಇದ್ದಾವೆ. ನಮ್ಮ ಅಂತರ್ಜಲ ಅತ್ಯಂತ ಆಳಕ್ಕೆ ಹೋಗಿದೆ ಮತ್ತು ಅಂತ ಆಳದಿಂದ ಸಿಗುವಂತ ನೀರು ಕಲುಷಿತ ಆಗಿದೆ. ಆದರೆ ಈ 3 ಜಿಲ್ಲೆಗಳಲ್ಲಿ ಅತ್ಯಂತ ಕಂಟಾಮಿನೇಟೆಡ್ ವಾಟರ್ ಕುಡಿತಾ ಇದ್ದಾರಪ್ಪ. ದಯಮಾಡಿ ನೋಡಿ, KGF ಅಲ್ಲಿ ಕುಡಿತಾ ಇದ್ದಾರೆ. ಬೇರೆ ಜಿಲ್ಲೆಗಳಲ್ಲಿ ಏನೇನು ಕಂಟಾಮಿನೆಂಟ್ಸ್ ಇದಾವೋ ಅದಕ್ಕಿಂತ ಹೆಚ್ಚಿನ ಕಂಟಾಮಿನೆಂಟ್ಸ್ KGF ತಾಲೂಕಿನಲ್ಲಿದ್ದಾವೆ. ಕಾರಣ ಏನಂದ್ರೆ ಗೋಲ್ಡ್ ಮೈನಿಂಗ್ ಮಾಡಿದ್ರಿಂದ ಒಂದು ಶತಮಾನದ ಕಾಲ ಇಲ್ಲಿ ಮೈನಿಂಗ್ ನಡೀತಿದೆ. ಆ ಮೈನಿಂಗ್ನ ಪರಿಣಾಮವಾಗಿ ಇವತ್ತು ಅನೇಕ ಮಾರಣಾಂತಿಕ ಕಾಯಿಲೆಗಳನ್ನು ತೊಳೆದುಕೊಳ್ಳುವಂತ ನೀರನ್ನ ಇವತ್ತು ನಾವು ಅನಿವಾರ್ಯವಾಗಿ ಕುಡಿಬೇಕಾಗಿದೆ. ಅಂತ ನೀರನ್ನು ಕುಡಿಯೋದ್ರಿಂದ ಮಹಿಳೆಯರಲ್ಲಿ ಗರ್ಭಕೋಶದ ಕ್ಯಾನ್ಸರ್ ಹೆಚ್ಚಾಗ್ತಾ ಇದೆ, ಗಂಡಸರಲ್ಲಿ ಬಂಜೆತನ ಬರ್ತಾ ಇದೆ, ಯುವಕರಿಗೆ ಕಿಡ್ನಿ ಕ್ಯಾನ್ಸರು, ಲಿವರು, ಈ ರೀತಿಯಾದಂತಹ ಸಮಸ್ಯೆಗಳು ಬರ್ತಾ ಇರ್ತಕ್ಕಂಥದ್ದು ನೀವು ಯಾವುದಾದ್ರೂ ಸಂಶೋಧನೆಯನ್ನು ನೋಡಿದ್ರೆ ಗೊತ್ತಾಗ್ತದೆ, ಅಥವಾ ಕಿದ್ವಾಯಿ ಹಾಸ್ಪಿಟಲ್ ಹೋದ್ರೆ ಗೊತ್ತಾಗ್ತದೆ ನಮ್ಮ ಭಾಗದ ಎಷ್ಟು ಪೇಷಂಟ್ಸ್ ಬರ್ತಿದ್ದಾರೆ ಅಂತ. ಇಂಥ ಪರಿಸ್ಥಿತಿ ಇರ್ತಕ್ಕಂಥ ಭಾಗದಲ್ಲಿ ಇವತ್ತು ಅನೇಕ ಜನ ಹೇಳಿದಾಗೆ ಈ ನೀರನ್ನ ಹೇಗೆ ನಮಗೆ ಕುಡಿಯಲಿಕ್ಕೆ ಯೋಗ್ಯವಾದಂಥ ನೀರನ್ನು ಸರಬರಾಜು ಮಾಡಬೇಕು ಅನ್ನುವಂಥ ಯೋಚನೆಯನ್ನು ಬಿಟ್ಟಂತ ಸರ್ಕಾರಗಳು ಇವತ್ತು KC ವ್ಯಾಲಿ, HN ವ್ಯಾಲಿ ಅನ್ನುವಂಥ ಯೋಜನೆಯನ್ನು ತಂದು ಇನ್ನಷ್ಟು ವಿಷಪೂರಿತ ಮಾಡುವಂಥ ಕೆಲಸವನ್ನು, ಅಂದ್ರೆ ಅರೆ ಸಂಸ್ಕರಿತ ನೀರು 2 ಹಂತಗಳಲ್ಲಿ ಕೊಡುವಂಥ ನೀರಿನಲ್ಲಿ ಯಾವುದೇ ಕಂಟಾಮಿನೆಂಟ್ ನ್ಯೂಟ್ರಲೈಸ್ ಮಾಡಲಿಕ್ಕಾಗೋದಿಲ್ಲ ಅಂತೇಳಿ ಇಡೀ ಪ್ರಪಂಚದ ವೈಜ್ಞಾನಿಕ ಸಂಸ್ಥೆಗಳು ಹೇಳ್ತಿದ್ದಾವೆ. ಅಂತ ಅರೆ ಸಂಸ್ಕರಿತ ನೀರನ್ನು ಕೊಟ್ಟು ನಮ್ಮ ಕುಡಿಯುವ ನೀರಿನ ಮೂಲವನ್ನು ಇನ್ನಷ್ಟು ವಿಷಪೂರಿತವಾಗಿ ಮಾಡುವಂತ ಕೆಲಸವನ್ನು ಸರ್ಕಾರ ಮಾಡ್ತೀವಿ. ಅದಕ್ಕೆ ಸಣ್ಣ ದುಡ್ಡು ಖರ್ಚು ಮಾಡಿಲ್ಲ. KC ವ್ಯಾಲಿ ಮತ್ತು HN ವ್ಯಾಲಿ, ವಿಶ್ವಾವತಿ ವ್ಯಾಲಿಗಳ ಒಟ್ಟು ಮೊತ್ತ ಎಷ್ಟು ಗೊತ್ತಾ? 6,000 ಕೋಟಿ ರೂಪಾಯಿಗಳು. ಇಷ್ಟು ದೊಡ್ಡ ಮೊತ್ತದ ಯೋಜನೆಗಳನ್ನು ತಂದು ನಮಗೆ ಈಗಲೇ ಕಲುಷಿತ ಆಗಿರುವಂತಹ ನೀರನ್ನು ಮತ್ತಷ್ಟು ಕಲುಷಿತ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದು ಕಡೆ 15 ವರ್ಷಗಳ ಹಿಂದೆ ಚಿಕ್ಕಬಳ್ಳಾಪುರದಲ್ಲಿ ಎತ್ತಿನ ಒಳಗೆ ಗುದ್ಲಿ ಪೂಜೆ ಮಾಡಿದ್ರು, ನಿಮಗೆಲ್ಲ ಗೊತ್ತಿದೆ. ಆ ಗುದ್ಲಿ ಪೂಜೆ ಮಾಡಿದ ದಿನ ನಾವೆಲ್ಲರೂ ನೀರಾವರಿ ಹೋರಾಟಗಾರರು ಖಾಲಿ ಪೈಪು ಭುಜದಲ್ಲಿ ಇಟ್ಕೊಂಡು ಒಂದು ಮೆರವಣಿಗೆ ಮಾಡಿದ್ರು. ಇದರಲ್ಲಿ ಗಾಳಿ ಬರುತ್ತೆ ಹೊರತು ಕೋಲಾರ, ಚಿಕ್ಕಬಳ್ಳಾಪುರ
ಚಿಕ್ಕಬಳ್ಳಾಪುರಕ್ಕೆ ನೀರು ಬರೋದಿಲ್ಲ ಅಂತ. ಅವತ್ತು ನಮ್ಮನ್ನೆಲ್ಲ ಅಪಹಾಸ್ಯ ಮಾಡಿದ್ರು. ಯಾರು ಆ ವೇದಿಕೆಯಲ್ಲಿ ಉದ್ಘಾಟನೆ ಮಾಡಕ್ಕೆ ಬಂದಿದ್ರಲ್ಲ, ಸನ್ಮಾನ್ಯ ಸಿದ್ದರಾಮಯ್ಯನವರು, ಅವತ್ತಿನ ಮುಖ್ಯಮಂತ್ರಿಗಳು, ಅಲ್ಲಿದ್ದಂಥ ಎಲ್ಲರೂ ಅಪಹಾಸ್ಯ ಮಾಡಿದ್ರು. ನೋಡ್ರಿ, ನಾವು 2 ವರ್ಷದಲ್ಲಿ ನೀರು ಕೊಡ್ತೀವಿ, ಅದಕ್ಕೆ ಎಷ್ಟು 1000 ಕೋಟಿ ಬೇಕಾದ್ರೂ ಖರ್ಚು ಮಾಡಕ್ಕೆ ತಯಾರಾಗಿದ್ದೀವಿ. ನಮಗೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಜನತೆ ಕುಡಿಯೋ ನೀರು ಕೊಡೋದೇ ನಮಗೆ ಮೊದಲ ಆದ್ಯತೆ ಅಂತ ಹೇಳಿ ಭಾಷಣ ಮಾಡಿದ್ರು, ನಮ್ಮನ್ನು ಟೀಕೆ ಮಾಡಿದ್ರು, ಅಪಹಾಸ್ಯ ಮಾಡಿದ್ರು. ಕೊನೆಗೆ ನಮ್ಮನ್ನೆಲ್ಲ ಅರೆಸ್ಟ್ ಮಾಡಿ ಅಲ್ಲಿ ಗುದ್ಲಿ ಪೂಜೆ ನೆರವೇರಿಸಿದ್ರು. ಮಾರ್ಚ್ 3ನೇ ತಾರೀಕು 2014ನೇ ಇಸ್ವಿ. ಆದರೆ ಇವತ್ತು 11 ವರ್ಷ ಆಯಿತು. ಎಲ್ಲಿಗಾದರೂ ಒಂದು ತೊಟ್ಟು ನೀರು ಬಂದಿದೆಯಾ? ಆದರೆ ಯೋಜನೆಯ ಮೊತ್ತ ಎಷ್ಟಾಗಿದೆ ಗೊತ್ತಾ? 8,000 ಕೋಟಿಗೆ ಆರಂಭವಾದಂಥ ಯೋಜನೆ ನಂತರದಲ್ಲಿ 13,000ಕ್ಕೆ ಜಿಗಿದು ಈಗ 30,000ಕ್ಕೆ ಜಿಗಿದಿದೆ. ಆದರೆ ನಮಗೆ ನೀರು ಬಂದಿಲ್ಲ. ಮತ್ತು ಇವತ್ತು ಬಹಳ ನಂಬಿಕೆಯಿಂದ ವಿಜ್ಞಾನಿಗಳು ಹೇಳಿರೋದನ್ನ ಹೇಳ್ತಾ ಇದ್ದೀನಿ, ಮುಂದೇನೂ ಬರೋದಿಲ್ಲ. ಮತ್ತೆ ಇಷ್ಟು ದುಡ್ಡು ಏನಾಯ್ತಪ್ಪ ಅಂದರೆ ಯಾರ ಜೋಬಿಗೋಯ್ತು, ಯಾರ ಖಾತೆಗಳಿಗೋಯ್ತು, ಇದನ್ನ ಮೊನ್ನೆ ನಮ್ಮ ಇವರು ಹೇಳ್ತಿದ್ರು ಪ್ರವೀಣ್ ಶೆಟ್ಟಿ, ಆ ರೀತಿಯಲ್ಲಿ ಏನಾದರೂ CBI ತನಿಖೆ ಮಾಡಿದ್ರೆ ಗೊತ್ತಾಗೋದು ನೀರು ಎಲ್ಲಿಗೆ ಹರಿತಿದ್ವಿ. ನೀರಂತೂ ಹರಿಲಿಲ್ಲ, ಹಣ ಎಲ್ಲಿಗಾದ್ರೂ ಹರಿದಿದೆಯಾ ಅನ್ನೋದನ್ನ ನಾವು ಇವತ್ತು ಪತ್ತೆ ಹಚ್ಚಬೇಕಾಗಿದೆ. ಇದ್ರ ಜೊತೆಗೆ ಇಲ್ಲಿ ಒಬ್ಬ ಅಣ್ಣ ಹೇಳ್ತಾ ಇದ್ರು, ಇಲ್ಲೇ ನೀರುಗಳಿದ್ದಾವೆ ಅಂತೇಳಿ. ಖಂಡಿತ ಎಲ್ಲ ಕಡೆ ನೀರಿದೆ, ಆದರೆ ಅದನ್ನು ಸದ್ಬಳಕೆ ಮಾಡಿಕೊಳ್ಳುವಂಥ ಕೆರೆಗಳೇನಿದ್ವು ಅವುಗಳನ್ನು ರಕ್ಷಣೆ ಮಾಡಿಕೊಳ್ಬೇಕಾಗಿದೆ, ಪುನರುಜ್ಜೀವನ ಮಾಡಿಕೊಳ್ಬೇಕಾಗಿದೆ. ಇದ್ರ ಕಡೆಯೂ ಸರ್ಕಾರಗಳ ಗಮನ ಹರಿಸಬೇಕಾಗಿದೆ.